ನಮಸ್ತೆ ಸ್ನೇಹಿತರೆ, ಪೀಪಲ್ ಟಿವಿಗೆ ಸ್ವಾಗತ. ನಾನು ಮುರಳಿ ಮಾಲೂರು. ಸ್ನೇಹಿತರೆ, ಒಂದು ಕಲ್ಪನೆಯನ್ನು ಮಾಡ್ಕೊಳ್ಳಿ, ಒಂದು ಇಮ್ಯಾಜಿನ್ ಮಾಡ್ಕೊಳ್ಳಿ. ನಾನೊಂದು ಸಿನಿಮಾವನ್ನು ಮಾಡ್ತೀನಿ. ಅದರಲ್ಲಿ ನಮ್ಮ ದೇಶದ ಪ್ರಧಾನಿಯೇ ಎಲೆಕ್ಷನ್ಗಳನ್ನು ಗೆಲ್ಲೋದಕ್ಕೆ ಅಂಥೇಳಿ ಪುಲ್ವಾಮಾ ದಾಳಿಯನ್ನು ಮಾಡಿಸ್ತಿದ್ದಾರೆ ಅಂತ ತೋರಿಸ್ತೀನಿ. ಅದೇನು ಗುರು, ಇಂಥ ನಮ್ಮ ದೇಶದ ಪ್ರಧಾನಿ ಬಗ್ಗೆ ಈ ರೀತಿ ಎಲ್ಲ ತೋರಿಸ್ತಿದ್ದಾರೆ ಅಂತ ನಿಮಗೆ ಕೋಪ ಬರೋದು ಸಹಜವಾಗಿ ಬರುತ್ತೆ ಅಲ್ವಾ? ಬಟ್ ಸಿನಿಮಾದ ಮೊದಲು ಮತ್ತು ಕೊನೆಯಲ್ಲಿ ಇದು ಕಾಲ್ಪನಿಕ ಕತೆ, ಕಾಲ್ಪನಿಕ ಚಿತ್ರ ಅಂಥೇಳಿ ಒಂದು ಬೋರ್ಡನ್ನು ಹಾಕ್ತೀನಿ. ಆಗ ನೀವು ಸುಮ್ಮನೆ ಆಗ್ತೀರಾ? ಇಲ್ಲ ತಾನೆ. ನಿಖರವಾಗಿ ಇದೇ ಕೆಲಸವನ್ನು ದುರಂಧರ್ ಸಿನಿಮಾದ ಡೈರೆಕ್ಟರ್ ಆದಿತ್ಯ ಧರ್ ಮಾಡಿದ್ದಾರೆ. ಆದರೆ ಉಲ್ಟಾ ರೀತಿಯಲ್ಲಿ ಮಾಡಿರುವಂಥದ್ದು. ಈ ಸಿನಿಮಾ ನಿಜವಾಗ್ಲೂ ಸತ್ಯವನ್ನೇ ಹೇಳ್ತಿದೆಯಾ ಅಥವಾ ನೈಜ ಘಟನೆ ಅನ್ನುವಂಥ ಹೆಸರಲ್ಲಿ ಸುಳ್ಳು ಹೇಳ್ತಿದೆಯಾ ಅಂತ ಧ್ರುವ್ ರಾಠಿ ತಮ್ಮ ಒಂದು ಲೇಟೆಸ್ಟ್ ವಿಡಿಯೋದಲ್ಲಿ ಪ್ರಶ್ನೆಯನ್ನು ಮಾಡಿದ್ದಾರೆ. ಎಸ್, ಅವ್ರು ಕೇಳಿರುವಂಥ ಪ್ರಶ್ನೆಗಳು ಕೂಡ ಸರಿಯಾಗೇ ಇದ್ದಾವೆ. ಅವರ ಒಂದು 30 ನಿಮಿಷಗಳ ವಿಡಿಯೋವನ್ನು ಕನ್ನಡಿಗರಾದ ನಾವು ಒಂದು 10 ನಿಮಿಷದಲ್ಲಿ ತಿಳ್ಕೊಳ್ಳುವಂಥ ಒಂದು ಸಣ್ಣ ಪ್ರಯತ್ನವನ್ನು ಮಾಡೋಣ. ಅದಕ್ಕೂ ಮುನ್ನ ನೀವೇನು ಪೀಪಲ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈಗ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರೆಯಬಹುದು. ಸ್ನೇಹಿತರೆ, ಈ ಥರದ ಪ್ರೋಪಗಂಡಾ ಸಿನಿಮಾಗಳ ಒಂದು ಟೆಕ್ನಿಕ್ ಅನ್ನುವಂಥದ್ದು ಏನು ಗೊತ್ತಾ? ಈ ಒಂದು ಅಸಲಿ ಫುಟೇಜ್ಗಳನ್ನು ಬಳಸುವಂಥದ್ದು. ಯಾವುದಾದ್ರೂ ಒಂದು ಘಟನೆ ಆಗಿದ್ದರೆ ಅದರ ಅಸಲಿ ಫುಟೇಜ್ಗಳನ್ನು ಬಳಸುವಂಥದ್ದು, ಅದರ ಮಧ್ಯೆ ತಮಗೆ ಬೇಕಾದಂತಹ ಒಂದು ಕಥೆಗಳನ್ನು ಹೆಣೆಯುವಂಥದ್ದು, ಸೇರಿಸುವಂಥದ್ದು ಅಥವಾ ತುರುಕುವಂಥದ್ದು ಅಂತ ಹೇಳ್ಬೋದು. ಜನರಿಗೆ ಯಾವುದು ಸತ್ಯ ಮತ್ತು ಯಾವುದು ಸುಳ್ಳು ಅಂತ ಒಂದು ರೀತಿ ಕನ್ಫ್ಯೂಸ್ ಮಾಡುವಂಥದ್ದು ಈ ಒಂದು ಸಿನಿಮಾಗಳ ಒಂದು ಟೆಕ್ನಿಕ್ ಅಂತ ಹೇಳ್ಬೋದು. ಸುಳ್ಳು ನಂಬರ್ 1 ಗ್ಯಾಂಗ್ಸ್ಟರ್ ಮತ್ತು ಗೂಢಾಚಾರ ಅನ್ನುವಂಥ ವಿಚಾರವನ್ನು ಇಟ್ಕೊಂಡು ಮಾತಾಡೋದಾದರೆ, ಸಿನಿಮಾದಲ್ಲಿ ರೆಹಮಾನ್ ಡಕಾಯ್ತ್ ಅನ್ನುವಂಥ ಒಂದು ಭಯಂಕರ ಗ್ಯಾಂಗ್ಸ್ಟರ್ನನ್ನು ನಮ್ಮ ಭಾರತದ ಸೀಕ್ರೆಟ್ ಏಜೆಂಟ್ ಹೋಗಿ ಮುಗಿಸ್ತಾನೆ ಅಂತ ತೋರಿಸ್ತಾರೆ. ಬಟ್ ರಿಯಾಲಿಟಿ ಏನು, ಅಂದರೆ ಫ್ಯಾಕ್ಟ್ ಏನು ಅನ್ನುವಂಥದ್ದನ್ನು ನೋಡೋದಾದರೆ, ರೆಹಮಾನ್ ಡಕಾಯ್ತ್ ಸತ್ತಿದ್ದು 9 ಆಗಸ್ಟ್ 2009. ಅದು ಕೂಡ ಕರಾಚಿ ಪೊಲೀಸರ ಒಂದು ಎನ್ಕೌಂಟ್ರಲ್ಲಿ ಈತ ಸಾಯ್ತಾನೆ. ಅಲ್ಲಿ ಯಾವುದೇ ರೀತಿಯ ನಮ್ಮ ಇಂಡಿಯಾದ ಭಾರತೀಯ ಏಜೆಂಟ್ ಇರಲಿಲ್ಲ. ಇದಕ್ಕೆ ಪಾಕಿಸ್ತಾನದ ಹಳೆಯ ನ್ಯೂಸ್ ಪೇಪರ್ಗಳೇನಿದ್ದಾವೆ ಅವುಗಳು ಸಾಕ್ಷಿಯನ್ನು ನೀಡ್ತವೆ. ನೀವು ಅವುಗಳನ್ನು ನೋಡ್ಬೋದು. ಡಾನ್ ನ್ಯೂಸ್ ಅನ್ನುವಂಥದ್ದು 2010ರಲ್ಲಿ ಒಂದು ವರದಿಯನ್ನು ನೀಡುತ್ತೆ. ರೆಹಮಾನ್ ಡಕಾಯ್ತ್ ಎನ್ಕೌಂಟರ್ ಫೇಕ್ ಆಗಿತ್ತು, ಪೊಲೀಸರೇ ಕೊಂದ್ರು ಅನ್ನುವಂಥ ವರದಿ ಏನಿದೆ ಈ ಒಂದು ಲಿಂಕಲ್ಲಿದೆ. ಈ ಒಂದು ಲಿಂಕನ್ನು ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರ್ತೀವಿ, ನೀವು ಇದನ್ನು ಚೆಕ್ ಮಾಡ್ಬೋದು. ಮತ್ತು ಇನ್ನೊಂದು ಎಕ್ಸ್ಪ್ರೆಸ್ ಟ್ರಿಬ್ಯೂನ್ ಅನ್ನುವಂಥ ಒಂದು ಪತ್ರಿಕೆ ಆತನ ಸಾವು ಪೊಲೀಸರ ಎನ್ಕೌಂಟರ್ ಅಂತ ಹೇಳಿ ದೃಢವಾಗಿ ಅವರು ಒಂದು ವರದಿಯನ್ನು ನೀಡ್ತಾರೆ. ಈ ಸಿನಿಮಾದ ನಿರ್ದೇಶಕ ಆದಿತ್ಯ ಧರ್ ತನ್ನ ರಾಜಕೀಯ ಪ್ರೋಪಗಂಡಾ ಹರಡೋದ್ರಲ್ಲಿ ಎಷ್ಟು ಮುಳುಗೋಗಿದ್ದಾನಂತಂದರೆ, ಪಾಕಿಸ್ತಾನ ಭಾರತದ ಮೇಲೆ ಯಾವ ಆರೋಪವನ್ನು ಮಾಡ್ತಾ ಇತ್ತು ಈ ಹಿಂದಿನಿಂದಲೂ, ಅದನ್ನೇ ಸಿನಿಮಾದಲ್ಲಿ ನಿಜ ಅಂತ ತೋರಿಸಿದ್ದಾನೆ. ಅಂದರೆ ಭಾರತವು ಪಾಕಿಸ್ತಾನದಲ್ಲಿ ನಡೆಯುವಂಥ ಒಂದಷ್ಟು ವಿಧ್ವಂಸಕ ಕೃತ್ಯಗಳೇನಿದ್ದಾವೆ ಅವುಗಳಿಗಾಗಿ ತನ್ನ ಸೀಕ್ರೆಟ್ ಏಜೆಂಟ್ಗಳನ್ನು ಕಳಿಸುತ್ತೆ ಅಂಥೇಳಿ ಪಾಕಿಸ್ತಾನ ಇದುವರೆಗೂ ತುಂಬ ಹಿಂದಿನಿಂದ ಆರೋಪ ಮಾಡ್ತಾನೆ ಬಂದಿದೆ. ಬಟ್ ವಾಸ್ತವ ಏನಂದರೆ ಸ್ನೇಹಿತರೆ, ಭಾರತ ಸರ್ಕಾರ ಏನಿದೆ, ನಮ್ಮ ಕೇಂದ್ರ ಸರ್ಕಾರ ಸತತವಾಗಿ ಇಂಥ ಎಲ್ಲ ಆರೋಪಗಳನ್ನು ತಳ್ಳಿ ಆಗ್ತಾನೆ ಬಂದಿದೆ. ಈ ಸಿನಿಮಾವನ್ನೇ ನಿಜ ಅಂತ ನಂಬಿಕೊಂಡ್ರೆ ಪಾಕಿಸ್ತಾನದಲ್ಲಿ ಆಗುವಂಥ ವಿಧ್ವಂಸಕ ಕೃತ್ಯಗಳಿರ್ತವೆ ಅವುಗಳ ಹಿಂದೆ ಇರುವಂಥದ್ದು ಭಾರತನೇ ಅಂತ ಪ್ರೂವ್ ಮಾಡಿಕೊಂಡಂತೆ ಆಗುತ್ತೆ ಅಲ್ವಾ? ಅಂತಾರಾಷ್ಟ್ರೀಯ ವೇದಿಕೆಗಳಲ್ಲಿ ಭಾರತಕ್ಕೆ ಒಂದು ರೀತಿ ಹಿನ್ನಡೆ ಆಗೋದಿಲ್ವಾ? ಇಲ್ಲಿನ ಭಕ್ತರು ಮುಸ್ಲಿಮರನ್ನು ದ್ವೇಷಿಸ್ಕೊಂಡಿದ್ರೆ ಮೋದಿ ಜೋರ್ಡಾನ್ಗೆ ಹೋಗಿ ಪ್ರವಾದಿ ಮೊಹಮ್ಮದ್ರ ವಂಶಸ್ಥರು ಏನಿದ್ದಾರೆ ಅವರ ಒಂದು ವಂಶಸ್ಥರ ಜೊತೆ ಕಾರಲ್ಲಿ ಸುತ್ತಾಡ್ತಾ ಇದ್ದರೆ ಇಡೀ ಜಗತ್ತೇನಿದೆ ಈ ಒಂದು ಭಾರತದ ದ್ವಂದ್ವ ನೀತಿಯನ್ನು ನೋಡಿ ಪಕ್ಕ ಅಂತ ನಗೋದಿಲ್ವಾ? ಇದೆಲ್ಲವನ್ನೂ ಅರ್ಥ ಮಾಡ್ಕೊಳ್ಳದೆ ಈ ಒಂದು ಸಿನಿಮಾದಲ್ಲಿ ತಮಗೆ ಬೇಕಾದ ರೀತಿ ನರೇಶನ್ಗಳನ್ನು ಕಟ್ಟಿದ್ದಾರೆ. ಮತ್ತು ಸುಳ್ಳು ನಂಬರ್ 2 ನೋಟು ಮುದ್ರಿಸುವಂಥ ಮಿಷಿನ್, ಇದ್ರ ಬಗ್ಗೆ ಕೂಡ ಈ ಒಂದು ಸಿನಿಮಾದಲ್ಲಿ ಹೇಳ್ತಾರೆ. ಸಿನಿಮಾದಲ್ಲಿ ಏನಂತಾರೆ ಅಂತಂದರೆ, ಕಾಂಗ್ರೆಸ್ ಕಾಲದ ಒಬ್ಬ ಮಂತ್ರಿ ಯಾರಿದ್ರು ಅವರು ನೋಟನ್ನು ಪ್ರಿಂಟ್ ಮಾಡುವಂಥ ಮಿಷಿನ್ನ ಕೆಟ್ಟೋಗಿದೆ ಅಂತೇಳಿ ಅದನ್ನು ಪಾಕಿಸ್ತಾನಕ್ಕೆ ಕಳ್ಳ ಸಾಗಣೆ ಮಾಡ್ತಾರೆ ಅಂತ ಒಂದು ಪ್ರೋಪಗಂಡವನ್ನು ಇಲ್ಲಿ ತೂರ್ಕಿದ್ದಾರೆ. ಇದು ಯಾವುದಾದ್ರೂ ನ್ಯೂಸಲ್ಲಿ ನೋಡಿದರೆ ಈ ಥರದ್ದು ಒಂದು ನ್ಯೂಸನ್ನು ಖಂಡಿತವಾಗ್ಲೂ ನೀವು ನೋಡಲಿಕ್ಕೆ ಸಾಧ್ಯನೇ ಇಲ್ಲ. ಸತ್ಯ ಏನಪ್ಪ ಅಂದರೆ, ಆ ಕಾಲದ ಡಿ ಲಾ ರಿವ್ ಅನ್ನುವಂಥ ಬ್ರಿಟಿಷ್ ಕಂಪನಿ ಸರಿಯಾದ ಪೇಪರನ್ನು ಸಪ್ಲೈ ಮಾಡಿಲ್ಲ ಅಂತ ಮನಮೋಹನ್ ಸಿಂಗ್ ಅವರ ಸರ್ಕಾರನೇ ಬ್ಲಾಕ್ ಲಿಸ್ಟ್ ಮಾಡಿ ಇಟ್ಟಿದ್ರು. ಅಷ್ಟೇ ಬಿಟ್ಟರೆ ಈ ಒಂದು ಮಿಷಿನ್ ಆಗಿರ್ಬೋದು ಪಾಕಿಸ್ತಾನಕ್ಕೆ ಹೋಯಿತು ಅನ್ನುವಂಥದ್ದು ಇದರ ಬಗ್ಗೆ ಯಾವುದೇ ರೀತಿಯ ಪ್ರೂಫ್ ಅನ್ನುವಂಥದ್ದಿಲ್ಲ. ಇದು ತಲೆ ಬುಡ ಇಲ್ಲದೆ ಇರ್ತಕ್ಕಂಥ ಒಂದು ವಾದ ಅಂತಲೇ ಹೇಳ್ಬೋದು. ಇದ್ರ ಬಗ್ಗೆ ನೀವು ನೋಡೋದಾದರೆ ದ ಹಿಂದೂ ಮತ್ತು ಟೈಮ್ಸ್ ಆಫ್ ಇಂಡಿಯಾ 2010-11ರಲ್ಲಿ ಒಂದು ವರದಿಗಳನ್ನು ಮಾಡಿದರೆ ಭದ್ರತಾ ಕಾರಣಗಳಿಗೆ ಡಿ ಲಾ ರಿವ್ ಒಂದು ಕಂಪನಿಗೆ ಕ್ಲಿಯರೆನ್ಸ್ ನಿರಾಕರಿಸಿದಂಥ ಒಂದು ವರದಿಯನ್ನು ಮಾಡಿದ್ದಾರೆ. ನೀವು ಅದನ್ನು ಲಿಂಕನ್ನು ನಾವು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀವಿ, ನೀವು ಅದನ್ನು ನೀವು ಚೆಕ್ ಮಾಡ್ಬೋದು. ಮತ್ತೊಂದು ಇಂಟೆಲಿಜೆನ್ಸ್ ಫೇಲ್ಯೂರ್ ಅಂತಂದರೆ ದೇಶದ್ರೋಹನ ಅನ್ನುವಂಥ ಪ್ರಶ್ನೆಯನ್ನು ನಾವಿಲ್ಲಿ ತಿಳ್ಕೊಳ್ಬೇಕಾಗ್ತದೆ. ಯಾಕಂದರೆ ಆ ಒಂದು ಪಾಯಿಂಟ್ ಕೂಡ ಈ ಒಂದು ಸಿನಿಮಾದಲ್ಲಿ ಹೇಳಿದ್ದಾರೆ.
ಏನು ಈ ಒಂದು ಸಿನಿಮಾದ ಮೇನ್ ಅಜೆಂಡಾ ಏನು ಗೊತ್ತಾ, ಮನಮೋಹನ್ ಸಿಂಗ್ ಸರ್ಕಾರ ಇದ್ದಾಗ ಬೇಕಂತಲೇ ದಾಳಿಗಳನ್ನು ಆಗೋಕ್ಕೆ ಬಿಟ್ಟರು ಅಂತ ತಮಗೆ ಬೇಕಾದ ರೀತಿಯಲ್ಲಿ ಬಿಂಬಿಸುವಂಥದ್ದು. ಇಲ್ಲಿ ಲಾಜಿಕ್ ಒಂದನ್ನು ಗಮನಿಸಬೇಕು. ಏನು 26 ನವೆಂಬರ್ 2008 ಏನು ಮುಂಬೈ ದಾಳಿ ಆಗುವಂಥ ಟೈಮಲ್ಲಿ ಇಂಟೆಲಿಜೆನ್ಸ್ ಇನ್ಪುಟ್ ಇತ್ತು ಅನ್ನೋದು ನಿಜ, ಆಗಂತ ಸರ್ಕಾರ ದ್ರೋಹ ಮಾಡ್ತು ಅನ್ನೋದಕ್ಕೆ ಆಗತ್ತಾ? ಆಗಿದ್ದರೆ ಏನು ವಾಜಪೇಯಿ ಕಾಲದಲ್ಲಾದಂತಹ ಕಾರ್ಗಿಲ್ ಯುದ್ಧ ಆಗಿರ್ಬೋದು, ಮತ್ತು ಕಂದಹಾರ್ ಹೈಜಾಕ್ ಆಗಿರ್ಬೋದು, ಮೋದಿ ಕಾಲದಲ್ಲಾದಂಥ ಉರಿ ಮತ್ತು ಪುಲ್ವಾಮಾ ಪಹಲ್ಗಾಮ್ ದಾಳಿಗಳೇನಾಗಿದ್ದಾವೆ, ಈಗಲೂ ಸಹ ಈ ಒಂದು ಟೈಮಲ್ಲೂ ಸಹ ಇಂಟೆಲಿಜೆನ್ಸ್ ಇನ್ಪುಟ್ ಅನ್ನುವಂಥದ್ದಿತ್ತು. ಹಾಗಾದರೆ ಇವರು ಕೂಡ ದೇಶದ್ರೋಹಿಗಳ? ಖಂಡಿತವಾಗ್ಲೂ ಅಲ್ಲ. ಅದು ಒಂದು ಸಿಸ್ಟಮ್ ಫೇಲ್ಯೂರ್ ಅಷ್ಟೇ. ಅಂದರೆ ಏನು ಸಿಸ್ಟಮ್ ಫೇಲ್ಯೂರ್ ಬೇರೆ ಮತ್ತು ದೇಶದ್ರೋಹ ಅನ್ನುವಂಥದ್ದೇ ಬೇರೆ ಅಂತ ಅರ್ಥ ಮಾಡ್ಕೊಂಡ್ರೆ ಸಾಕು, ನಿಮಗೆ ಈಸಿಯಾಗಿ ಕ್ಲಿಯರಾಗಿ ಅರ್ಥ ಆಗುತ್ತೆ. ಮತ್ತು ಈ ಎಲ್ಲ ವಿಚಾರಗಳ ಬಗ್ಗೆನೂ ಏನು ರೂಸಿ ರಿಪೋರ್ಟ್ 2009ರಲ್ಲಿ ಬಂದಂಥದ್ದು, ಈ ಒಂದು 2008ರಲ್ಲಿ ನಡೆದಿದ್ದಂಥ ಒಂದು ದಾಳಿ ಏನಾಯಿತು, ಮುಂಬೈ ದಾಳಿ, ಆ ಒಂದು ಟೈಮಲ್ಲಿ ಇಂಟೆಲಿಜೆನ್ಸ್ ಇತ್ತು, ಆದರೆ ಅದು ನಿರ್ದಿಷ್ಟವಾಗಿರಲಿಲ್ಲ ಅಂತ ಹೇಳಿ ಇವರು ಒಂದು ವರದಿಯನ್ನು ಕೊಡ್ತಾರೆ. ಮತ್ತು ಫ್ರಂಟ್ ಲೈನ್ ರಿಪೋರ್ಟ್ ಕೂಡ ಹೇಳುತ್ತೆ ಪುಲ್ವಾಮಾ ದಾಳಿಗೂ ಮುನ್ನ 11 ಬಾರಿ ಎಚ್ಚರಿಕೆಯನ್ನು ಬಂದಿತ್ತು ಅನ್ನುವಂಥದ್ದನ್ನು ತನಿಖಾ ವರದಿ ಏನಿದೆ ಅವರು ಕೂಡ ಈ ವಿಚಾರವಾಗಿ ಮಾತನಾಡ್ತಾರೆ. ಮತ್ತು ಅಜಿತ್ ದೋವಲ್ ಅವರಂಥ ಅಸಲಿ ವಿಡಿಯೋ ಏನಿದೆ, ಈ ಒಂದು ಸಿನಿಮಾದಲ್ಲಿ ಏನು ಮುಸ್ಲಿಮರೆಲ್ಲರೂ ಸಹ ಪಾಕಿಸ್ತಾನದ ಒಂದು ಪರ ಅನ್ನೋ ರೀತಿ, ಏನು ಡಾಗ್ ವಿಸ್ಲಿಂಗ್ ಅಂತಾರಲ್ವ, ಆ ರೀತಿ ಮಾಡಿದ್ದಾರೆ. ಬಟ್ ನಮ್ಮ ಈಗಿನ ಏನು NSA ಅಜಿತ್ ದೋವಲ್ ಅವರೇ 11 ವರ್ಷಗಳ ಹಿಂದೆ ಏನು ಹೇಳಿದರು ಗೊತ್ತಾ? ಈ ಒಂದು 11 ವರ್ಷಗಳ ಹಿಂದೆ ಹೇಳಿದಂಥ ಮಾತುಗಳೇನಪ್ಪ ಅಂತಂದರೆ, ಭಾರತದ ಮುಸ್ಲಿಮರು ಪಾಕಿಸ್ತಾನದವ್ರಿಗಿಂತಲೂ ಕೂಡ ಹೆಚ್ಚು ಖುಷಿಯಾಗಿದ್ದಾರೆ, ಮತ್ತು ISI ಏಜೆಂಟ್ ಆಗೋದ್ರಲ್ಲಿ ಮುಸ್ಲಿಮರಿಗಿಂತಲೂ ಹಿಂದೂಗಳೇ ಹೆಚ್ಚಾಗಿದ್ದಾರೆ ಅನ್ನುವಂಥ ಮಾತನ್ನು ಅಜಿತ್ ದೋವಲ್ ಅವರೇ ಹೇಳಿದ್ದಾರೆ. ಬಟ್ ಮಜಾ ಏನಪ್ಪ ಅಂತಂದರೆ, ಅವರೇ ಈ ಒಂದು ವಿಡಿಯೋವನ್ನು ಡೀಪ್ ಫೇಕ್ ಅಂತ ಮಾತನಾಡ್ತಿದ್ದಾರೆ, ಮತ್ತು ಭಕ್ತರು ಕೂಡ ಅದನ್ನು ನಂಬ್ತಾ ಇದ್ದಾರೆ. And let me tell you one small thing, now that I have been exposed as a man who is this thing, the number of persons that ISI has recruited for intelligence task in India, there have been more Hindus than Muslims. If you see all the number of cases from 1947 which have been these things under the official secret act and the counter-espionage cases, I think people in media must be these things, that all these cases which come, so more than 4,000 cases, probably not even 20% will be Muslims. So it's a very wrong concept. We will carry the Muslims with us and we will make it a great country. ಮತ್ತೊಂದು ವಿಚಾರ ಸ್ನೇಹಿತರೆ, ಹಿಂಸೆ ಮತ್ತು ದೇಶಭಕ್ತಿ ಅನ್ನುವಂಥ ವಿಚಾರದ ಬಗ್ಗೆ ಮಾತನಾಡೋದಾದರೆ, ನಾನು ಈ ಒಂದು ಸಿನಿಮಾದ ಆದಿತ್ಯದವ್ರಿಗೆ ಒಂದು ಪ್ರಶ್ನೆಯನ್ನು ಕೇಳೋದಕ್ಕೆ ಇಷ್ಟಪಡ್ತೀನಿ ಈ ಒಂದು ವಿಡಿಯೋ ಮೂಲಕ. ಕಳೆದ ತಿಂಗಳು ಏನು ಮಹಾರಾಷ್ಟ್ರದ CM ಯಾರಿದ್ದಾರೆ ಅವರು ಹುತಾತ್ಮ ಹೇಮಂತ್ ಕರ್ಕರೆ ಮತ್ತು ಏನು ತುಕಾರಾಮ್ ಓಬ್ಳೆ ಅವರಿಗೆ ಶ್ರದ್ಧಾಂಜಲಿಯನ್ನು ಸಲ್ಲಿಸ್ತಾರೆ. ಇವರ ಹೆಸರು ಕೇಳಿದೆಯಾ ನೀನು ಅನ್ನುವಂಥ ಪ್ರಶ್ನೆಯನ್ನು ನಾನು ಈ ಒಂದು ನಿರ್ದೇಶಕನಿಗೆ ಕೇಳಬೇಕು ಅಂತ ಬಯಸ್ತೀನಿ. ನಿನ್ನಂತಹ ಹೀನಾಯ ಮನುಷ್ಯ ಪ್ರೋಪಗಂಡ ಹರಡೋದ್ರಲ್ಲಿ ಎಷ್ಟು ಕಳೆದು ಹೋಗಿದೆಯಾ ಅಂತಂದರೆ, ಈ ಒಂದು ಹುತಾತ್ಮರ ಬಗ್ಗೆ ಒಂದೇ ಒಂದು ದೃಶ್ಯವನ್ನು ಕೂಡ ನೀನು ಈ ಒಂದು ಸಿನಿಮಾದಲ್ಲಿ ಸೇರಿಸಿಲ್ಲ. ತುಕಾರಾಮ್ ಓಬ್ಳೆ ಅವ್ರ ಕೈಯಲ್ಲಿ ಇದ್ದಿದ್ದು ಕೇವಲ ಒಂದೇ ಒಂದು ಲಾಠಿ ಅಷ್ಟೇ ಇತ್ತು, ಆದರೂ ಸಹ ಅಜ್ಮಲ್ ಕಸಬನ್ನು ಹಿಡಿತಾರೆ ಅವರು, ಅದೂ ಸಹ ಜೀವಂತವಾಗಿ ಹಿಡಿತಾರೆ. ಅವರು ಜೀವಂತವಾಗಿ ಆತನನ್ನು ಹಿಡಿದ ಅನ್ನುವ ಕಾರಣದಿಂದಲೇ ಪಾಕಿಸ್ತಾನವನ್ನು ಜಗತ್ತಿನ ಮುಂದೆ ಬೆತ್ತಲೆ ಮಾಡೋದಕ್ಕೆ ಸಾಧ್ಯ ಆಯಿತು. ಬಟ್ ಆದಿತ್ಯದವ್ರಿಗೆ ಪಾಕಿಸ್ತಾನಿಯರ ಬಾಯಲ್ಲಿ ತನ್ನದೇ ದೇಶದ ಬಗ್ಗೆ, ನಮ್ಮ ದೇಶದ ಬಗ್ಗೆ ಅಪಹಾಸ್ಯ ಮಾಡಿಸಬೇಕಾಗಿತ್ತು. ಹುತಾತ್ಮರ ಬಗ್ಗೆ ಚೂರೇ ಚೂರು ಗೌರವವೂ ಕೂಡ ಈತನಿಗೆ ಇಲ್ಲ, ಅವರ ತ್ಯಾಗದ ಕುರಿತು ಕನಿಕರವೂ ಕೂಡ ಇಲ್ಲ. ಕೇವಲ ಆದಿತ್ಯದರ್ ಮಾತ್ರ ಅಲ್ಲ, ರಣವೀರ್ ಸಿಂಗ್, ಅಕ್ಷಯ್ ಖನ್ನಾ, ಸಂಜಯ್ ದತ್ ಮತ್ತು ಮಾಧವನ್, ಈ ಇಷ್ಟು ನಟರೇನಿದ್ದಾರೆ, ಇನ್ನೂ ಮುಂತಾದಂತಹ ನಟರಿಗೂ ಸಹ ಜವಾಬ್ದಾರಿ ಇರಬೇಕಿತ್ತು. ಬಟ್ ನಮ್ಮ ದೇಶದ ನಟರು ತಮ್ಮನ್ನು ತಾವು ಬಾಡಿಗೆ ಕುದುರೆಗಳಂತೆ ನೋಡ್ಕೊಳ್ತಾ ಇದ್ದಾರೆ. ನಮಗೆ ದುಡ್ಡು ಕೊಡ್ತಾರೆ, ಅವ್ರು ಹೇಳಿದ್ದನ್ನು ಮಾಡ್ತೀವಿ ಅಂತ ಹೇಳ್ತಾರೆ. ಇವರೆಲ್ಲ ನಮ್ಮ ಅಣ್ಣವರನ್ನು ನೋಡಿ ಕಲಿಬೇಕು, ಡಾಕ್ಟರ್ ರಾಜ್ಕುಮಾರ್ ಅವರನ್ನು. ಅವರು ತಮ್ಮ ಅಭಿಮಾನಿಗಳು ತನ್ನನ್ನು ನೋಡಿ ಅನುಸರಿಸ್ತಾರೆ ಅಂತ ಒಂದೇ ಒಂದು ಸಿನಿಮಾದಲ್ಲೂ ಸಹ ಅವರು ಏನು ಸಿಗರೇಟ್ ಸೇದುವಂಥದ್ದಾಗಲಿ ಮತ್ತು ಕುಡಿಯುವಂಥದ್ದಾಗಲಿ ಮಾಡಲಿಲ್ಲ. ಜಾತಿ ಧರ್ಮವನ್ನು ಮೀರಿದ್ದು ಕಲೆ ಅನ್ನುವಂಥದ್ದನ್ನು ತೋರಿಸಿದ್ರು ಮತ್ತು ಮಾದರಿಯ ಒಂದು ದಾರಿಯನ್ನು ಹಾಕಿ ಕೊಟ್ಟು ಹೋದರು. ಪ್ರಧಾನಿ ಮೋದಿಜಿ ಅವರಿಗೂ ಒಂದು ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತೀವಿ. ಡಿಯರ್ ಮೋದಿಜಿ, ನೀವು ನೆಹರು ಮತ್ತು ಮನಮೋಹನ್ ಸಿಂಗ್ ಅವರನ್ನು ಬಹಳಾನೇ ಗೇಲಿ ಮಾಡ್ತಾ ಇರ್ತೀರಿ, ಬಟ್ ಅವರು ಇವತ್ತಿನ ದಿನ ತಮ್ಮನ್ನು ತಾವು ಸಮರ್ಸ್ಕೊಳ್ಳೋದಕ್ಕೆ ಅವರು ಬದುಕಿಲ್ಲ. ಸಮಯದ ಚಕ್ರ ಅನ್ನುವಂಥದ್ದು ತಿರುಗ್ತಾನೆ ಇರುತ್ತೆ. ನೀವು ಅಧಿಕಾರದಿಂದ ಹೋದ ಮೇಲೆ ಯಾರಾದರೂ ನಿಜವಾಗಿಯೂ ಧ್ರುವರಾಟಿ ಹೇಳೋದಂತೆ ಇನ್ನು ಭವಂಡರ್ ಸಿನಿಮಾವನ್ನು ಮಾಡಿದ್ರೆ ಆಗ ನಿಮ್ಮ ಇಮೇಜ್ ಅನ್ನುವಂಥದ್ದು ಏನಾಗ್ಬೋದು ಅನ್ನುವಂಥದ್ದನ್ನು ಯೋಚನೆ ಮಾಡಿ. ಕೊನೆಯದಾಗಿ ಫ್ರೆಂಡ್ಸ್, ಅನಿಮಲ್ ಅಥವಾ ದುರಂಧರ್ ಅನ್ನುವಂಥ ಸಿನಿಮಾಗಳಲ್ಲಿ ತಲೆ ಹೊಡೆಯುವಂಥದ್ದು, ರಕ್ತ ಹರಿಸುವಂಥದ್ದು, ಇವು ವಿಚಾರಗಳನ್ನು ನೋಡಿ ನಾವು ವಾವ್ ಅಂತ ಅಂತೀವಿ. ಇದು ಸಮಾಜದ ಫ್ರಸ್ಟ್ರೇಷನನ್ನು ತೋರಿಸ್ತದೆ. ದೇಶಭಕ್ತಿ ಅಂದರೆ ದ್ವೇಷವನ್ನು ಹರಡುವಂಥದ್ದಲ್ಲ. ಬಾರ್ಡರ್, ಸ್ವದೇಶ್, ಚಕ್ ದೇ ಇಂಡಿಯಾ, ಈ ಥರ ಸಿನಿಮಾಗಳು ನಮಗೆ ದೇಶದ ಮೇಲೆ
ಪ್ರೀತಿ ಬರುವಂತೆ ಮಾಡ್ತದೆ. ಬಟ್ ಇಂಥ ಪ್ರೋಪಗಂಡ ಸಿನಿಮಾಗಳೇನಿದ್ದಾವೆ ಅವುಗಳು ನಮ್ಮವರ ಮೇಲೇ ದ್ವೇಷವನ್ನು ಹುಟ್ಟಿಸುವಂಥ ಕೆಲಸವನ್ನು ಮಾಡ್ತದೆ. ಸ್ನೇಹಿತರೆ, ನೀವು ಅಷ್ಟೇ ಸಿನಿಮಾ ನೋಡಿ ಎಂಜಾಯ್ ಮಾಡಿ, ಆದರೆ ಸಿನಿಮಾದಲ್ಲಿ ತೋರಿಸಿದ್ದೆಲ್ಲ ಸತ್ಯ ಅಂತ ಬ್ರೈನ್ ವಾಶ್ ಆಗೋಕ್ಕೆ ಹೋಗಬೇಡಿ. ಇತಿಹಾಸವನ್ನು ಕೆದಕಿ ನೋಡಿ. ಇವತ್ತು ನಿಮ್ಮ ಕೈಯಲ್ಲಿ ಮೊಬೈಲ್ ಇದೆ ಮತ್ತು ಮೊಬೈಲಲ್ಲಿ AI ಆ್ಯಪ್ಗಳು ತುಂಬಾ ಇದ್ದಾವೆ. ಜಸ್ಟ್ ಅವುಗಳಲ್ಲಿ ಹಿಂಗೆ ಆಯ್ತಂತೆ ಹೌದಾ ಅಂತ ಒಂದೇ ಒಂದು ಪ್ರಶ್ನೆಯನ್ನು ಮಾಡಿ ಸಾಕು. ಸಾಲಾಗಿ ನಿಮಗೆ ಸತ್ಯಗಳು ನಿಮ್ಮ ಕಣ್ಣು ಮುಂದೆ ತೆರೆದು ಇಡ್ತವೆ. ಸತ್ಯ ಯಾವಾಗಲೂ ನಿಮ್ಮ ಕಣ್ಣು ಮುಂದೆನೇ ಇರುತ್ತೆ. ಅದನ್ನು ನೋಡುವಂತಹ ಕಣ್ಣುಗಳನ್ನು ನೀವು ಧರಿಸ್ಕೊಳ್ಬೇಕಾಗತ್ತೆ. ಒಪ್ಕೊಳ್ಳುವಂತಹ ಹೃದಯವನ್ನು ಬೆಳೆಸ್ಕೊಳ್ಬೇಕಾಗುತ್ತೆ. ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಪೀಪಲ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.